ಹಾಯ್. ಬೆಂಗಳೂರಿನ ಕನ್ನಡ ಮೂವಿ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಮೂವಿಲಿ ಒಳ್ಳೆ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ. ಮತ್ತು ಈ ಪ್ರೆಸೆಂಟ್ ಸಿಚುವೇಷನಲ್ಲಿ ಬೆಂಗಳೂರಲ್ಲಿ ಏನು ನಡೀತಾ ಇದೆ ನಮಗೆ ಕಣ್ಣಿಗೆ ಕಾಣದೇ ಇರೋವಂಥದ್ದು. ಬಡವರಾಗಿರಲಿ, ಶ್ರೀಮಂತರಾಗಿರಲಿ, ಮಿಡಲ್ ಕ್ಲಾಸ್ ಆಗಿರಲಿ, ಯಾವ ರೀತಿ ಒಂದು ಟ್ರ್ಯಾಪಲ್ಲಿ ಸಿಗಾಕೊತಾ ಇದ್ದಾರೆ ಜನ, ಅದನ್ನು ನೀಟಾಗೆ ಒಂದು ಎಲ್ಲರಿಗೂ ಅರ್ಥ ಆಗೋ ರೀತಿಲಿ ನಮಗೆ ಹೇಳಿದ್ದಾರೆ, ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಖಂಡಿತ ಯಾರು ಮಿಸ್ ಮಾಡ್ಕೊಬೇಡಿ ಮೂವಿನ. ಬಂದು ಥಿಯೇಟ್ರಿಗೆ ಬಂದು ನೋಡಿ. ಹಾಗೆ ಕನ್ನಡ ಮೂವಿನ ತುಂಬ ಎಂಕರೇಜ್ ಮಾಡಿ. ಮೂವಿಲಿ ಫಸ್ಟ್ ಹಾಫಲ್ಲಿ ನಮಗೆ ಕನ್ಫ್ಯೂಷನ್ಸ್ ಇತ್ತು, ಏನಿದು ಮೂವಿ ಹೆಂಗೆ ಹೋಗ್ತಾಯಿದೆ ಅಂತ. ಬಟ್ ಸೆಕೆಂಡ್ ಹಾಫಲ್ಲಿ ಬಂದಾಗ ನಮಗೆ ಒಂದು ಕ್ಲಾರಿಟಿ ಅನ್ನೋದು ಆವಾಗ ನಮಗೆ ಗೊತ್ತಾಯಿತು. ಓ, ಇದು ಹಿಂಗಾಗ್ತಿದೆ, ಸ್ಟೋರೀಸಲ್ಲಿ ಈ ಥರ ಟರ್ನಿಂಗ್ ಇದೆ, ಟ್ವಿಸ್ಟಸ್ ಎಲ್ಲ ಈ ಥರ ಕೊಡ್ತಿದ್ದಾರೆ ಅಂತ. ಮತ್ತು ಹೀರೋ ಆ್ಯಕ್ಟಿಂಗು, ಮತ್ತು ಇನ್ನೊಬ್ಬರು ಸೆಕೆಂಡ್ ಹೀರೋ ಇದ್ದಾರೆ, ಅವ್ರದ್ದು ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗ್ಸು. ಮತ್ತು ಖಂಡಿತ ಫ್ಯಾಮಿಲಿ ಸಮೇತ ಬಂದು ನೋಡೋಂಥದ್ದೇ ಮೂವಿ ಇದು. ಈ ಫ್ಯಾಮಿಲಿಯಲ್ಲಿ ಏನಾಗ್ತಿದೆ ಅಂತ ಅಂದರೆ, ಗೊತ್ತಿಲ್ಲದಿರೋಂಥ ವಿಚಾರಗಳು ತುಂಬ ನಡೀತಾ ಇದೆ. ಅದನ್ನು ನೀಟಾಗಿ ಎಕ್ಸಿಕ್ಯೂಟ್ ಮಾಡಿ ನಮಗೆ ಈ ಮೂವಿಲಿ ತುಂಬ ಹೇಳ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗೂ ಇದೆ ಮೂವಿ. ಖಂಡಿತ ಎಲ್ಲರೂ ಬಂದು ನೋಡಬೇಕಿದೆ ನಮ್ಮ ಮೂವಿನ. ಥ್ಯಾಂಕ್ ಯು ಸೊ ಮಚ್ ಸರ್. ಆಯಿತು. ಮತ್ತು ಮೇಕಿಂಗು ಅಂದರೆ ಡೈರೆಕ್ಟರ್ ಆಫ್ ಫೋಟೋಗ್ರಫಿ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ. ಮತ್ತು ಇವ್ರ ವಿಷನ್ನು ಚೆನ್ನಾಗಿದೆ ಅಲ್ಲಿ. ಬೆಂಗಳೂರಲ್ಲಿ ನಡೀತಾರೋ ಘಟನೆಗಳನ್ನೇ, ನೈಜ ಘಟನೆಗಳನ್ನೇ ತೆಗೆದಿದ್ದಾರೆ ಅಲ್ಲಿ. ಮತ್ತು ಹೀರೋ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಮಾಡ್ತಾಯಿದ್ದಾರೆ. ಇದು ಈಗ ಹೀರೋ ಆಗಿದ್ದಾರೆ ಅಂತ ಅನಿಸ್ತಾ ಇದೆ. ನವಗ್ರಹದಲ್ಲಿ ನೋಡಿದ್ದೀವಿ 16 ವರ್ಷದ ಹಿಂದೆ ಅಲ್ಲಿ. ಆಗ ಏನು ಅಷ್ಟೇನು ಫೀಲ್ ಕೊಟ್ಟಿರಲಿಲ್ಲ. ಅಂದರೆ ಎಲ್ಲ ಸ್ಟಾರ್ ಕಾಸ್ಟ್ಗಳು ಇದ್ರಲ್ಲ, ದರ್ಶನದಿಂದ ಹಿಡ್ದಲ್ಲ ಅವರು. ಇವ್ರನ್ನ ಫಸ್ಟ್ ಟೈಮ್ ನೋಡಿದಾಗ ಈಗ ತುಂಬ ಖುಷಿ ಆಯಿತು. ಮತ್ತು ಈಗ ಚಿಕ್ಕ ಪಾತ್ರದಲ್ಲಿ ಈಗ ವಿಲನ್ಗಳು ಬಂದಿದ್ದಾರಲ್ಲ, ಅವರು ಮುಂದೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ದೊಡ್ಡ ವಿಲನ್ಗಳಾಗೋ ಚಾನ್ಸಸ್ಗಳು ಇದೆ ಅಲ್ಲಿ ಅವ್ರಿಗೆ ಅಲ್ಲಿ. ಮತ್ತು ಸಿಂಗರ್ಸ್ಗಳು ಈಗ ಹೊಸಬ್ರು ಯಾರೋ ಒಬ್ಬರು ಆಡಿದ್ದಾರೆ ಅನಿಸುತ್ತೆ ಅಲ್ಲಿ, ಅವ್ರ ಹೆಸರು ಗೊತ್ತಿಲ್ಲ. VP ಅಂತೂ ಗೊತ್ತಲ್ಲ ನಿಮಗೆ, ಅನುರಾಧ ಭಟ್ ಅವರೆಲ್ಲ ಗೊತ್ತು. ಈಗ ಹೊಸ ಸಿಂಗರ್ಸ್ ತುಂಬ ಚೆನ್ನಾಗಿ ಆಡಿದ್ದಾರೆ. ಅನುಶ್ವರಾಯ್ ಮತ್ತು ಇವ್ರದ್ದು ರಿಷಾ ಗೌಡ ಇಬ್ಬರು ಪಾತ್ರ ನನಗೂ ಅದೇ ಟ್ವಿಸ್ಟ್ ಅಂತ ಅನ್ನಿಸ್ತು. ಅದೇ ಪೂರ್ತಿ ಮೂವಿ ಹೇಳಕ್ಕೆ ಹೋಗೋದಿಲ್ಲ ಅಲ್ಲಿ. ಆ ಟ್ವಿಸ್ಟು ತುಂಬ ಇಷ್ಟ ಆಯಿತು ನನಗೋಸ್ಕರ ಅಲ್ಲಿ. ಮತ್ತು ಅವರು ಸತ್ತೋಗಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೆ ಇಂಟರ್ವಲಲ್ಲಿ. ಅದು ಹೇಳ್ಬಾರ್ದಾಯ್ತು, ಹೇಳ್ಬಿಟ್ಟೆ. ಕಟ್ ಮಾಡ್ಕೊಳ್ಳಿ. ಅದೊಂದು ಟ್ವಿಸ್ಟ್. ಓಕೆ, ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ, ತುಂಬ ಸಸ್ಪೆನ್ಸ್ ಇದೆ. ಆಮೇಲೆ ಸೋಷಿಯಲ್ ಇಶ್ಯೂಸ್ ಇಟ್ಕೊಂಡು ಈಗಿನ ಜನ್ರೇಷನ್ ಹೆಂಗೆ ಹಾಳಾಗ್ತಾ ಇದ್ದಾರೆ ಮತ್ತು ಹೆಂಗೆ ಟ್ರ್ಯಾಪ್ ಆಗ್ತಿದ್ದಾರೆ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹಾಗಾಗಿ ಇದು, ಆಮೇಲೆ ಅದ್ರ ಜೊತೆಗೆ ಪೇರೆಂಟ್ ಸೆಂಟಿಮೆಂಟು ಕೂಡ ತುಂಬ ಚೆನ್ನಾಗಿದೆ. ನೋಡಲೇಬೇಕಾಗದಂಥ ಮೂವಿ ಇದು. ವಿತ್ ಫ್ಯಾಮಿಲಿ ನೋಡಬೇಕು ಅನ್ನೋದೇ ನನ್ನ ಅಭಿಪ್ರಾಯ. ಸೊ ಹಾಗಾಗಿ, ಆಮೇಲೆ ಸಸ್ಪೆನ್ಸ್ ಇದೆ, ಥ್ರಿಲ್ಲರ್ ಇದೆ. ಅದೆಲ್ಲದ್ರ ಜೊತೆಗೆ ಲಾಸ್ಟಿಗೆ ಹೀರೋ ಕೈಲಿ ಒಂದು ಮೆಸೇಜ್ ಹೇಳ್ತಾರೆ. ಅದು ತುಂಬ ಅದ್ಭುತವಾಗಿ ಬಂದಿದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ನಾವು ಮರೆತು, ನಮ್ಮ ಬದುಕುಗಳನ್ನ, ನಮ್ಮ ಪ್ರೀತಿನ ಮರೆತು ಹೋಗ್ತಾ ಇರೋರಿಗೆ ಆ ಮೆಸೇಜು ಮತ್ತೆ ನಮ್ಮ ಬದುಕನ್ನು ರಿವೈಂಡ್ ಮಾಡಿಕೊಂಡು ನಮ್ಮ ಬದುಕು ಬೇರೆಯೇ ಇದೆ ಅನ್ನೋದನ್ನು ಕೊಡುವಂತಹ ತುಂಬ ಚೆನ್ನಾಗಿರುವಂಥ ಮೆಸೇಜ್ ಇದೆ. ದಯವಿಟ್ಟು ಪಬ್ಲಿಕ್ ನೋಡಿ ಅವೇರ್ನೆಸ್ ಮೂಡಿಕೊಂಡು ತಮ್ಮ ಬದುಕನ್ನು ಸುಂದರವಾಗಿ ಮಾಡ್ಕೊಳ್ಬೇಕನ್ನೋದು ನನ್ನ. ಸರ್, ಸಿನಿಮಾ ಸಖತ್ತಾಗಿದೆ. ಸಿನಿಮಾ ನೀವು ಸ್ಟಾರ್ಟಿಂಗಿಂದ ಎಂಟವರೆಗೂ ಎಲ್ಲೂ ಬೋರ್ ಆಗೋಲ್ಲ. ಪ್ರತಿ ಒಂದು ಸೆಕೆಂಡಲ್ಲಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಥರ ಅನಿಸ್ತಾ ಇರುತ್ತೆ. ಆಮೇಲೆ ಇವಾಗ ಏನು ಜನ್ರೇಷನ್ ಇದೆ ಸರ್, ಅವ್ರು ನೋಡಲೇಬೇಕಾದಂಥ ಮೂವಿ. ಅವ್ರಿಗಿಂತ ಹೆಚ್ಚಾಗಿ ಅವ್ರ ಪೇರೆಂಟ್ಸ್ ನೋಡಬೇಕು. ಆಮೇಲೆ ಮೂವಿಲಿ ಒಂದು ಟ್ವಿಸ್ಟ್ ಇದೆ ಸರ್, ಇಂಟರ್ವಲ್ ಒಂದು ಟ್ವಿಸ್ಟ್ ಇದೆ, ಕ್ಲೈಮ್ಯಾಕ್ಸ್ ಒಂದು ಟ್ವಿಸ್ಟ್ ಇದೆ. ಸಕ್ಕತ್ತಾಗಿ ಮಾಡಿದ್ದಾರೆ. ಮೇಯ್ನ್ ಏನು ಇದರಲ್ಲಿ ಒಂದು ಒಳ್ಳೆ ಥೀಮ್ ಕೊಟ್ಟಿದ್ದಾರೆ ಸರ್ ಪಬ್ಲಿಕ್ಕಿಗೆ ಅಂತೇಳಿ. ಈಗಿನ ಜನ್ರೇಷನ್ಗೆ ಒಂದು ಒಳ್ಳೆ ಥೀಮ್ ಕೊಟ್ಟಿದ್ದಾರೆ. ಒಂದು ನೀಟಾಗಿ ಅರ್ಥ ಮಾಡ್ಕೊಂಡು ಹೆಂಗಿರಬೇಕು ಈ ಜನ್ರೇಷನಲ್ಲಿ ಅಂತ ಸಕ್ಕತ್ತಾಗಿ ಮಾಡಿದೆ ಸರ್. ಮೂವಿ ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ಅದ್ರಲ್ಲಿ ನನಗೆ ಎಲ್ಲ ಇಷ್ಟ ಆಯಿತು. ಮೂವಿ ಸಕ್ಕತ್ತಿದೆ, ಸ್ಟೋರಿ ಚೆನ್ನಾಗಿದೆ. ಮೂವಿ ಫುಲ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸರ್, ಸಕ್ಕತ್ತಾಗಿದೆ. ಮೂವಿ ಎಲ್ಲೂ ನೀವು ಬೋರ್ ಆಗೋಲ್ಲ. ಕ್ಯೂ ಗುಯ್ ಅಂತ ಇರುತ್ತೆ, ಹಂಗೆ ಸೀನ್ಸ್ ಬರ್ತಾ ಇರುತ್ತೆ. ಆಸಮ್ ಮೂವಿ ಸರ್. ಥ್ಯಾಂಕ್ ಯು. ಅವರು ಮಾತಾಡಿದ್ವಿ. ಫಿಲಮ್ ಚೆನ್ನಾಗಿದೆ, ಫ್ಯಾಮಿಲಿ ಓರಿಯೆಂಟೆಡ್ ಫಿಲಮ್. ಮತ್ತು ಹೆಣ್ಮಕ್ಳು ಗಂಡು ಮಕ್ಕಳಾಗಲಿ, ಕಾಲೇಜ್ಗೆ ಹೋಗೋ ಹುಡುಗರಿಗೆ ಅಪ್ಪ ಅಮ್ಮ ಹೆಂಗೆ ಸೇಫ್ಟಿ ಮಾಡಬೇಕು, ಮತ್ತು ಹೊರಗಡೆ ಹೋಟೆಲ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಲವ್ ಮಾಡ್ತಾರೆ ಅಂತೇಳಿ ಇದೊಂದೆಲ್ಲ ತುಂಬ ಕೆಟ್ಟದ್ದು ಇದಿರುತ್ತೆ. ಅದಕ್ಕೆ ಜಾಲಕ್ಕೆ ಸಿಗಾಕಳ್ದಂಗೆ ನಾವು ನೋಡ್ಕೊಳ್ಳೋಕ್ಕೆ ಒಂದು ಫಿಲಮ್ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಫ್ಯಾಮಿಲಿಗೆ ತುಂಬ ಕನೆಕ್ಟ್ ಆಗುತ್ತೆ. ಕನ್ನಡ ಪ್ರತಿಭೆನ ಬೆಳೆಸಬೇಕು. ನಮ್ಮ ಕನ್ನಡ ಹಿಂದುಳಿತಾ ಇದೆ. ಕನ್ನಡಕ್ಕೆ ಜಯ ಆಗಲಿ. ಕುಟುಂಬ ಸಮೇತ ಬಂದು ನೋಡುವ ಸಿನಿಮಾ. ಎಲ್ಲರೂ ಹರಿಸಿ ಹಾರೈಸಿ, ನಮ್ಮ ಕ್ಯಾಡ್ಬರೀಸ್ನ ಹರಿಸಿ ಹಾರೈಸಿ. ಜೈ ಡಿ ಬಾಸ್. ಚೆನ್ನಾಗಿತ್ತು ಸರ್. ಆ್ಯಕ್ಟಿಂಗ್ಸು, ಸೀನ್ಸು, ಫೈಟಿಂಗ್ಸು ಮತ್ತು ಸಾಂಗ್ಸು ಎಲ್ಲ ಇಷ್ಟ ಆಗಿದೆ. ಎಲ್ಲರೂ ನೋಡಿ ಇಷ್ಟ ಮಾಡಿ ದಯವಿಟ್ಟು
ಜನ ಮತ್ತು ಫೈಟಿಂಗ್ ಸೀನು ಎಲ್ಲ ಚೆನ್ನಾಗಿದೆ. ಬನ್ನಿ, ನಿಮ್ಮಂಥವ್ರು, ನಿಮ್ಮ ಮೀಡಿಯಾದವರು ಎಲ್ಲ ಬಂದು ಪ್ರೋತ್ಸಾಹ ಮಾಡಿ ನಮ್ಮ ಕನ್ನಡ ಸಿನಿಮಾನ ಗೆಲ್ಲಿಸಿ ಅಂತ ನಾವು ಕೇಳ್ತೀವಿ. ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ. ಹೊಸ ಕ್ಯಾರೆಕ್ಟರ್ಗಳು ಒಳ್ಳೆ ಹೊಸಬ್ರಿಗೂ ಅವಕಾಶ ಕೊಟ್ಟಿದ್ದಾರೆ. ಬನ್ನಿ ನೋಡಿ, ಪ್ರೋತ್ಸಾಹಿಸಿ. ಚೆನ್ನಾಗಿದೆ ಅಷ್ಟೇ. ಸೂಪರ್ ಮೂವಿ, ಫ್ಯಾಮಿಲಿ ಮೂವಿ ತುಂಬ ಚೆನ್ನಾಗಿದೆ. ಬಂದು ಎಲ್ಲ ಫ್ಯಾಮಿಲಿ ನೋಡ್ಬೋದು. ಅವ್ರಿಗೆಲ್ಲ ತುಂಬ ಇದು ನೋಡ್ಬಿಟ್ಟು ಇದು ಮಾಡ್ತಾರೆ ಆ ಥರ. ತುಂಬ ಚೆನ್ನಾಗಿದೆ ಸರ್, ತುಂಬ ಸೂಪರ್. ಫ್ಯಾಮಿಲಿ ಎಲ್ಲ ಕುಂತ್ಕೊಂಡು ನೋಡೋದು ಸರ್, ಚೆನ್ನಾಗಿದೆ.